ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಾಸ್ ಕಿಚನ್. ನಾನಿವತ್ತು ಶೇಂಗಾ ಉಂಡೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಶೇಂಗಾ, ಬೆಲ್ಲ, 1 kg ಶೇಂಗಾ, ಅರ್ಧ kg ಬೆಲ್ಲ, ಗಸಗಸೆ ಪೌಡ್ರು, ಹುರಿದು ಪುಡಿ ಮಾಡ್ಕೊಂಡಿರೋ ಪೌಡ್ರು, ಒಣ ಕೊಬ್ಬರಿ ಪೌಡರ್, ಜಾಜಿಕಾಯಿ ಪೌಡರ್, ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಏಲಕ್ಕಿ ಪೌಡರ್, ಒಣಶುಂಠಿ ಪೌಡರ್, ಇದು ಒಣಶುಂಠಿ ಪೌಡರ್. 1 kg ಶೇಂಗಾ ಚೆನ್ನಾಗಿ ಹುರ್ಕೋಬೇಕು, ಮೀಡಿಯಮ್ ಆಗಿರಬೇಕು, ತುಂಬ ಕಪ್ಪೆಲ್ಲ ಮಾಡಿಬಿಡಿ. ಈ ಥರ ಇದ್ದರೆ ಸಾಕು. ಆಮೇಲೆ ಮಿಕ್ಸಿಗೆ 1 ರೌಂಡ್ ಹಾಕಬೇಕಷ್ಟೆ, ತುಂಬ ನುಣ್ಣಗೆ ಮಾಡಿಬಿಡ್ರಿ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಪೌಡ್ರ್ ಮಿಕ್ಸಿಗೆ ಹಾಕ್ಕೊಂಡಿರೋ ಪೌಡ್ರ್ ಶೇಂಗಾ ಹಾಕ್ಕೊಂಡು 1 ಬೌಲು ಒಣ ಕೊಬ್ಬರಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ. ಎಲ್ಲ ಪೂರ್ತಿ 1 ಬಟ್ಲು ಪೂರ್ತಿ ಹಾಕ್ಕೋಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಜಾಜಿಕಾಯಿ ಪೌಡ್ರು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದರೆ ಸಾಕು, ಸ್ಮೆಲ್ ಘಮ ಘಮ ಅಂತ ಇಲ್ಲಿ ನಾನು 2 ಸ್ಪೂನ್ ಗಸಗಸೆ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಣಶುಂಠಿ ಪೌಡ್ರು 1.5 ಸ್ಪೂನ್ ಒಣಶುಂಠಿ ಪೌಡ್ರು ಹಾಕಿದ್ದೀನಿ. ಆಮೇಲೆ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಕಡೆಗೆ ಮಿಕ್ಸ್ ಹಾಕಬೇಕದು, ಎಲ್ಲ ಶೇಂಗಾಗೆಲ್ಲ ನೀಟಾಗಿ ಪೌಡ್ರಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅರ್ಧ kg ಬೆಲ್ಲ ಪಾನಕ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುದ್ಮೇಲೆ 1 ಎಳೆ ಪಾಕ ಬರುತ್ತೆ. ಈ ಥರ ನೋಡಿ ತೋರಿಸ್ತಾ ಇದ್ದೀನಿ, 1 ಎಳೆ ಪಾಕ. ಆಮೇಲೆ ಶೇಂಗಾದೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಆ ಪೌಡ್ರಿಗೆ ಪಾಕ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಕೈಗೆಲ್ಲ ಹತ್ಬಾರ್ದಂದರೆ ಹುರ್ಗಡ್ಲೆ ಪೌಡ್ರು ಸ್ವಲ್ಪ ಕೈಗೆ ಹಚ್ಕೊಂಡು ಹಿಂಗೆ ತೊಗೊಳ್ರಿ. ಇನ್ನೂ ಅಂಟ್ತಾ ಇದೆ ಕೈಗೆ ಆ ಥರ ನಿಮ್ಗೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಹುರ್ಗಡ್ಲೆ ಪೌಡ್ರ್ ಕೈಗೆ ಹಚ್ಕೊಳ್ರಿ. ಹಚ್ಕೊಂಡು ನೀಟಾಗಿ ಈ ಥರ ಉಂಡೆ ಕಟ್ಕೊಳ್ರಿ. ನಾನು ಈ ಥರ ನೋಡ್ರಿ ಹೇಗೆ ಕಟ್ತಾಯಿದ್ದೀನಿ ಅಂತ. ಈ ಥರ ನೀಟಾಗಿ ಕಟ್ಕೊಂಡು ಈ ಥರ ಉಂಡೆ ರೌಂಡ್ ಆಗುತ್ತೆ. ಎಲ್ಲ ಉಂಡೆಗಳು ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ ಈ ಥರ ಮಾಡಿದ್ದೀನಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.